ನಮಸ್ಕಾರ ಎಲ್ರಿಗೂ ತಮಗೆಲ್ಲರಿಗೂ ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನು ಮಹಾಂತೇಶ್ ಇಟಣಗಿ. ಸ್ನೇಹಿತರೆ, ಇವತ್ತಿನ ಒಂದು ಅವಧಿಯಲ್ಲಿ CRDR ಮತ್ತು ಸಿವಿಲ್ ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ ದೈಹಿಕ ಪರೀಕ್ಷೆಯ ತಯಾರಿ ಯಾವ ರೀತಿಯಾಗಿ ಇರಬೇಕೆಂಬುದರ ಬಗ್ಗೆ, ಹಾಗೆ ಈ ಒಂದು CRDR ಮತ್ತು ಸಿವಿಲ್ ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ ದೈಹಿಕ ಪರೀಕ್ಷೆ ಯಾವಾಗ ಆಗಬಹುದು ಎಂಬುದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಆ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಪೂರ್ತಿಯಾಗಿ ತಾವುಗಳು ನೋಡಿ ಅಂತ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಮೊದಲಾಗಿರ್ತಕ್ಕಂಥದ್ದು ಪೊಲೀಸ್ ಕಾನ್ಸ್ಟೇಬಲ್ ದೈಹಿಕ ಪರೀಕ್ಷೆ. ನಾವು ಇದನ್ನು ETPST ಅಂತ ಕರಿತೀವಿ. ಈ ಒಂದು ETPST ಸಂಬಂಧಪಟ್ಟಂತೆ ಈಗಾಗಲೇ CRDR ಮತ್ತು ಸಿವಿಲ್ ನಾನ್ HK ಎಕ್ಸಾಮ್ ಕಂಪ್ಲೀಟ್ ಆಗಿದ್ದೆ. ಹಾಗೆ CRDR ಅನ್ನು ತೆಗೆದುಕೊಂಡಾಗ CRDR ಏನು ಫೈನಲ್ ಕೀ ಆನ್ಸರ್ ಕೂಡ ಬಂದಿದೆ. ಹಾಗಾಗಿ ಸ್ನೇಹಿತರೆ, ಈ ಒಂದು CRDR ನಾನ್ HK ಎಕ್ಸಾಮ್ ಸಂಬಂಧಪಟ್ಟೆ ಸ್ನೇಹಿತರೆ ಯಾವಾಗ ಫಿಸಿಕಲ್ ಅಂತ ಹಲವಾರು ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೆ. ಅದರಲ್ಲಿ ಏನು ಅಂತ ಹೇಳಿದ್ದೆ ಅಂತಂದರೆ ಆಫ್ಟರ್ ಇಲೆಕ್ಷನ್ ಆಗುತ್ತೆ ಅಂತ ಹೇಳಿದೆ. ಇಲೆಕ್ಷನ್ ನಂತರ ಈ ಒಂದು ಏನಿದೆ CRDR ನಾನ್ HK ಎಕ್ಸಾಮ್ ಫಿಸಿಕಲ್ಗೆ ಸಂಬಂಧಪಟ್ಟಂತೆ ಆಫ್ಟರ್ ಇಲೆಕ್ಷನ್ ಆಗುತ್ತೆ ಅಂತ ಹೇಳಿದ್ದೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಸ್ನೇಹಿತರೆ, ಕೆಲವು ಕಡೆ ಮಾಹಿತಿ ಬರ್ತಾ ಇದೆ. ಏನಂತ ಅಂದರೆ ಎಲೆಕ್ಷನ್ನ ಮುಂಚೆನೇ CRDR ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ ಫಿಸಿಕಲನ್ನು ನಡೆಸ್ಬೋದು ಅಂತ ಕೆಲವೊಂದು ಕಡೆ ಮಾಹಿತಿ ಬರ್ತಾ ಇದೆ. ಇದು ನಿಜಾನ ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಎರಡು ರೀಸನ್ ಇದೆ. ಎರಡು ರೀಸನ್ ಏನಪ್ಪ ಅಂತಂದರೆ ಯಾಕೆ ನಡೆಸಬೇಕಪ್ಪ ಅಂದರೆ, ಈಗಾಗಲೇ ಸ್ನೇಹಿತರೆ ಈ ಒಂದು CRDRಗೆ ಸಂಬಂಧಪಟ್ಟಂತೆ 2 ವರ್ಷಗಳ ಕಾಲ ಆಗಿದೆ. ನೇಮಕಾತಿಗೆ ಸಂಬಂಧಪಟ್ಟಂತೆ ಇಷ್ಟೊತ್ತಿಗೆ ಆಗಲೇ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಆರ್ಡರ್ ಕಾಪಿ ಕೊಡಬೇಕಾಗಿತ್ತು. ಬಟ್ ಹಲವಾರು ಕಾರಣದಿಂದ ಎಲೆಕ್ಷನ್ ಆಯಿತು, ಅದು ಇದು ಕಾರಣದಿಂದ ಎಕ್ಸಾಮ್ಗಳು ಮುಂದೆ ಹೋಗ್ತಾ ಬಂದು, ಅದೇ ರೀತಿಯಾಗಿ ಈಗ ನೆಕ್ಸ್ಟ್ ಇರ್ತಕ್ಕಂಥದ್ದು ಕೀ ಆನ್ಸರ್ಗಳನ್ನು ಬಿಟ್ಟಿದ್ದಾರೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಫಿಸಿಕಲ್ಲು, ಮತ್ತೆ ಎಲೆಕ್ಷನ್ ಬರ್ತಾ ಇದೆ. ನೆಕ್ಸ್ಟ್ ಮಂತ್ ಇರ್ತಕ್ಕಂಥದ್ದು ಎಲೆಕ್ಷನು. ಈ ಒಂದು ಎಲೆಕ್ಷನ್ ಮುಂಚಿತವಾಗಿಯೇ ಈ ಒಂದು ಫಿಸಿಕಲನ್ನು ಮಾಡ್ತಾರಾ ಅಥವಾ ಇಲ್ಲ ಎಂಬುದು ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ. ಯಾಕೆ ಫಿಸಿಕಲನ್ನು ಮಾಡಬೇಕಂದ್ರೆ, ಈಗಾಗಲೇ ನೇಮಕಾತಿ ಆಗಲೇ ಹೇಳಿದಾಗೆ 2 ವರ್ಷಗಳಾಗಿದೆ. ಯಾಕೆ ಮಾಡೋಂಗಿಲ್ಲ ಅಂತಂದರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ಇರ್ತಕ್ಕಂಥದ್ದು ಎಲೆಕ್ಷನ್ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ತಿಂಗಳು ಇರ್ತಕ್ಕಂಥದ್ದು ಎಲೆಕ್ಷನು. ಆ ಒಂದು ಉದ್ದೇಶದಿಂದ ಏನು ಮಾಡ್ಬೋದು, ಮಾಡದೇ ಇರ್ಬೋದು ಸ್ನೇಹಿತರೆ. ನನ್ನ ಒಂದು ಅನಿಸಿಕೆ ಪ್ರಕಾರ ಒಂದು 50-50 ಅಂತ ಕೊಡ್ತೀನಿ. ಈ ಮಂತ್ ಎಂಡಲ್ಲಿ ಈ ಒಂದು CRDR ನಾನ್ HK ಸಂಬಂಧಪಟ್ಟಂತೆ ಫಿಸಿಕಲ್ ಆಗ್ಬೋದು. ಇಲ್ಲ ಅಂತಂದರೆ ನೆಕ್ಸ್ಟ್ ಮಂತ್ ಅಥವಾ ಏನು ಎಲೆಕ್ಷನ್ ಇದೆ, ಎಲೆಕ್ಷನ್ ನಂತರ ಈ ಒಂದು CRDR ನಾನ್ HK ಸಂಬಂಧಪಟ್ಟಂತೆ ಫಿಸಿಕಲ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ, ಇನ್ನು CRDR ಆಯಿತು. ಇನ್ನು ಸಿವಿಲನ್ನು ನೋಡೋದಾದ್ರೆ ಸ್ನೇಹಿತರೆ, ಈಗ ಸಿವಿಲನ್ನು ನೋಡೋದಾದರೆ ಈಗಾಗಲೇ ಎಕ್ಸಾಮ್ ಆಗಿದೆ. ಫಸ್ಟ್ ಕೀ ಆನ್ಸರ್ನ ಬಿಟ್ಟಿದ್ದಾರೆ. ಈ ಒಂದು ಫಸ್ಟ್ ಕೀ ಆನ್ಸರ್ಗೆ ಸಂಬಂಧಪಟ್ಟಂತೆ ಏನಾದರೂ ಅಬ್ಜೆಕ್ಷನ್ಗಳಿದ್ರೆ 10/3/2024 ಒಳಗಾಗಿ ನೀವು ಈ ಒಂದು ಸಿವಿಲ್ಗೆ ಏನು ಕೀ ಆನ್ಸರ್ ಬಿಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು 10/3/24 ಒಳಗಾಗಿ ಕೀ ಆನ್ಸರ್ಗೆ ಸಂಬಂಧಪಟ್ಟಂತೆ ಅಬ್ಜೆಕ್ಷನ್ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ. 10/3/2024 ಒಳಗೆ ಅಬ್ಜೆಕ್ಷನನ್ನು ಸಲ್ಲಿಸಿದರೆ ತದನಂತರದಲ್ಲಿ ಒಂದು 15 ಅಥವಾ 20ನೇ ತಾರೀಕಿಗೆ ಒಳಗಾಗಿ 15 ಅಥವಾ 20ನೇ ತಾರೀಕುಗಳವರೆಗೆ ಏನಾಗುತ್ತೆ ಅಂದರೆ ಸೆಕೆಂಡ್ ಕೀ ಆನ್ಸರ್ ಅಥವಾ ಫೈನಲ್ ಕೀ ಆನ್ಸರ್ನ ಬಿಡ್ತಾರೆ. ಈ ಒಂದು ಸಿವಿಲ್ ನಾನ್ HK ಎಕ್ಸಾಮ್ ಸಂಬಂಧಪಟ್ಟೆ ಸೆಕೆಂಡ್ ಕೀ ಆನ್ಸರ್ನ 15 ಅಥವಾ 20ನೇ ತಾರೀಕಿಗೆ ಒಳಗಾಗಿ ಬಿಡ್ತಾರೆ. ತದನಂತರದಲ್ಲಿ ನಾವು ನೋಡೋದಾದರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಎಲೆಕ್ಷನ್ ಇದೆ. ನೆಕ್ಸ್ಟ್ ಮಂತ್ ನಡೆದುಕೊಂಡು ಎಲೆಕ್ಷನ್ ಇದೆ. ಆ ಒಂದು ಉದ್ದೇಶದಿಂದ ಈ ಒಂದು ಸಿವಿಲ್ ನಾನ್ HK ಎಕ್ಸಾಮನ್ನು ಸಾಧ್ಯವಾದಷ್ಟು ಎಲೆಕ್ಷನ್ ನಂತರ ನಡೆಸುವ ಸಾಧ್ಯತೆ ಇದೆ. ಹಾಗಾದರೆ ಸಿವಿಲ್ ನಂತರ ಈ ಒಂದು ಎಲೆಕ್ಷನ್ ನಂತರ ಏನು ಸಿವಿಲ್ ನಾನ್ HK ಎಕ್ಸಾಮ್ ನಡೆಸಿದರೆ ಈ ಒಂದು CRDR ಏನಿದೆ 50-50 ಅಂತ ಹೇಳ್ತಾ ಇದ್ದೀನಿ. ಆಫ್ಟರ್ ಎಲೆಕ್ಷನ್ ಅಥವಾ ಎಲೆಕ್ಷನ್ ಮುಂಚೆನೇ ಈ ಒಂದು CRDR ನಾನ್ HK ಎಕ್ಸಾಮ್ ಪಡುತ್ತೆ ಫಿಸಿಕಲ್ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇದು ಏನಪ್ಪ ಅಂದರೆ ತಮಗೆಲ್ರಿಗೂ ಈಗಾಗಲೇ ಕೂಡ ಕೆಲವೊಂದು ಕಡೆ ನ್ಯೂಸ್ ಕೂಡ ಬರ್ತಾ ಇದೆ. ಆ ಒಂದು ಉದ್ದೇಶದಿಂದ ಏನು ಮಾಡಿ ಅಂತಂದರೆ, ಈ ಒಂದು CRDR ಏನು ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ ಏನು ಎಕ್ಸಾಮನ್ನು ಬರೆದಿದ್ರಿ ಅವ್ರೇನು ಮಾಡಿ ಅಂತಂದರೆ ಫಿಸಿಕಲನ್ನು ತಯಾರಿ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ ಫಿಸಿಕಲನ್ನು ಯಾವ ರೀತಿಯಾಗಿ ತಯಾರು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋನ ಮಾಡ್ತಾ ಇದ್ದೀನಿ. ಆ ಒಂದು ಉದ್ದೇಶದಿಂದ ಯಾರು ಫಿಸಿಕಲ್ಗೆ ಸಂಬಂಧಪಟ್ಟಂತೆ ಏನು ಸರಿಯಾದ ಒಂದು ತಯಾರಿಯನ್ನು ಆರಂಭಿಸೋದಿಲ್ಲ, ಅದಕ್ಕಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸರಿಯಾದಂಥ ಆರಂಭವನ್ನು ಮಾಡಿ ಫಿಸಿಕಲ್ಗೆ ಸಂಬಂಧಪಟ್ಟಂತೆ. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ತಾವುಗಳು ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಮೊದಲೇದಾಗಿರ್ತಕ್ಕಂಥದ್ದು ಪೊಲೀಸ್ ಕಾನ್ಸ್ಟೇಬಲ್ ದೈಹಿಕ ಪರೀಕ್ಷೆ, ನಾವು ETPST ಅಂತ ಕರಿತೀವಿ. ಈ ಒಂದು ETPST ಅಂತ ತೆಗೆದುಕೊಂಡಾಗ ಇದರಲ್ಲಿ 2 ಭಾಗಗಳಿರ್ತವೆ. ಮೊದಲೇದಾಗಿರ್ತಕ್ಕಂಥದ್ದು ದೇಹದಾಢ್ಯದ ಪರೀಕ್ಷೆ ಅಂತ ಬರ್ತದೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಬರ್ತದೆ. ಎರಡನೇದಾಗಿರ್ತಕ್ಕಂಥದ್ದು ಸಹಿಷ್ಣುತೆ ಪರೀಕ್ಷೆ ಅಂತ ಬರ್ತದೆ. ಇದರಲ್ಲಿ ಇರ್ತಕ್ಕಂಥದ್ದು ಇಂಡೋರೆನ್ಸ್ ಟೆಸ್ಟ್ ಅಂತ ಕರೀತಾರೆ. ಈ ಒಂದು 2 ಅನ್ನು ಕೂಡ ನೀವು ಪಾಸ್ ಆದಾಗ ಮಾತ್ರ ಈ ಒಂದು ಫಿಸಿಕಲ್ಗೆ ಅರ್ಹತೆ ಆಗ್ತಾರೆ.
ಸೊ ಹಾಗಿದ್ರೆ ಸ್ನೇಹಿತರೆ, ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೇವಲ ದೇಹದಾಡಿತ ಪರೀಕ್ಷೆ ಅಥವಾ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬಗ್ಗೆ ನಾವು ಮಾತಾಡೋಣ. ಸೊ ಏನೇನಿದೆ, ಸೊ ಇದರಲ್ಲಿ ಏನೇನು ಇರ್ತವೆ, ಸೊ ಯಾವ್ಯಾವ ಟೆಸ್ಟ್ಗಳು ಇರ್ತವೆ, ಸೊ ನಾವು ಯಾವ ರೀತಿಯಾಗಿ ತಯಾರಿ ನಡೆಸಬೇಕು ಎಂಬುದರ ಬಗ್ಗೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದೇಹದಾಡಿ ಪರೀಕ್ಷೆ ಬಗ್ಗೆ ಮಾತಾಡೋಣ. ಸೊ ನೆಕ್ಸ್ಟ್ ಮುಂದಿನ ಇರತಕ್ಕಂಥ ವಿಡಿಯೋದಲ್ಲಿ ಸಹಿಷ್ಣುತೆ ಪರೀಕ್ಷೆ ಅಥವಾ ಎಂಡೂರೆನ್ಸ್ ಟೆಸ್ಟ್ ಬಗ್ಗೆ ನಾವು ಮಾತಾಡೋಣ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗಾದರೆ ಸೊ ಮೊದಲೇದಾಗಿರ್ತಕ್ಕಂಥದ್ದು ದೇಹದಾಡಿತ ಪರೀಕ್ಷೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಕರಿತೀವಿ. ಸೊ ಹಾಗಾದರೆ ಸೊ ಇದರಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಸೊ ಎಲ್ಲ ಸಾಮಾನ್ಯ ಪುರುಷ ಮತ್ತು ಪುರುಷ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನಿರ್ತದೆ ಅಂತಂದರೆ, ಸೊ ಕನಿಷ್ಠ ಎತ್ತರ ಇರ್ತದೆ ಅನಿಸ್ತದೆ. ಸೊ ಕನಿಷ್ಠ ಎತ್ತರ ಇರ್ತಕ್ಕಂಥದ್ದು ಸೊ 168 ಸೆಂಟಿಮೀಟರ್ ಕನಿಷ್ಠ ಇರ್ತದೆ. ಹಾಗೆ ಕನಿಷ್ಠ ಎದೆ ಸುತ್ತಳತೆ 86 ಸೆಂಟಿಮೀಟರ್ ಎದೆ ಸುತ್ತಳತೆ ಇರ್ತದೆ, ಇದು ಪೂರ್ತಿ ವಿಸ್ತರಿಸಿದಾಗ. ಸೊ ಹಾಗಾದರೆ ಸೊ 81 to 86 ಬರಬೇಕಾಗ್ತದೆ. ಸೊ ಕನಿಷ್ಠ ವಿಸ್ತರಣೆ ಎಷ್ಟಪ್ಪ ಅಂದರೆ, ಸೊ 5 ಸೆಂಟಿಮೀಟರ್ ಕನಿಷ್ಠ ವಿಸ್ತರಣೆ ಸೊ ನೀವು ಮಾಡಲೇಬೇಕಾಗಿರ್ತದೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ನಾವು ನೋಡೋದಾದರೆ, ಸೊ ಮಹಿಳಾ ಮತ್ತು ಮಹಿಳಾ ತೃತೀಯ ಲಿಂಗ ಮಹಿಳಾ ಅಭ್ಯರ್ಥಿಗಳಿಗೆ ಇರತಕ್ಕಂಥದ್ದು ಸೊ ಕನಿಷ್ಠ ಎತ್ತರ ಇರತಕ್ಕಂಥದ್ದು ಸೊ 157 ಸೆಂಟಿಮೀಟರ್ ಇರ್ತದೆ. ಹಾಗೆ ಇನ್ನು ತೂಕ ಇರತಕ್ಕಂಥದ್ದು ಸೊ ಪುರುಷ ಅಭ್ಯರ್ಥಿಗಳಿಗೆ ತೂಕ ಇರೋದಿಲ್ಲ. ಸೊ ಮಹಿಳಾ ಅಭ್ಯರ್ಥಿಗಳಿಗೆ ಸೊ 45 kg ತೂಕ ಕಂಪಲ್ಸರಿ ಆಗಿರ್ತದೆ. ಹಾಗಾದ್ರೆ ಸ್ನೇಹಿತರೆ, ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋದ್ರೆ, ಸೊ ಕನಿಷ್ಠ ತೂಕ ಇರತಕ್ಕಂಥದ್ದು ಕನಿಷ್ಠ ಎತ್ತರ ಇರತಕ್ಕಂಥದ್ದು ಸೊ 168 ಸೆಂಟಿಮೀಟರ್. ಈ ಒಂದು ಎತ್ತರ ಏನಿರ್ತದೆ, ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶನೇ ನೀಡೋದಿಲ್ಲ. ಸೊ ನೀವೇನು ಫಿಸಿಕಲ್ಗೆ ಹೋಗ್ತೀರಲ್ಲ, ಸೊ ಫಿಸಿಕಲ್ ಎಕ್ಸಾಮ್ಗೆ ಹೋದಾಗ ಸೊ ನಿಮಗೆ ಹೈಟನ್ನು ಚೆಕ್ ಮಾಡ್ತಾರೆ. ಸೊ ಆ ಒಂದು ಹೈಟನ್ನು ಚೆಕ್ ಮಾಡುವ ಅಂಶದಲ್ಲಿ ಸೊ ನಿಮ್ಗೆ ಏನಾದರೂ 2 ಸೆಂಟಿಮೀಟರ್ ಅಥವಾ 1 ಸೆಂಟಿಮೀಟರ್ ಏನಾದರೂ ಅವಕಾಶಗಳು ಕಡಿಮೆ ಆದರೆ ಅಥವಾ ಸೆಂಟಿಮೀಟರ್ ಕಡಿಮೆ ಆದರೆ ಸೊ ನಿಮ್ಗೆ ಇಲ್ಲಿ ಯಾವುದೇ ರೀತಿಯಾದಂಥ ಅವಕಾಶವನ್ನು ಕೊಡೋದಿಲ್ಲ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಈ ಒಂದು ಎತ್ತರಕ್ಕೆ ಸಂಬಂಧಪಟ್ಟಂತೆ, ಹೈಟ್ಗೆ ಸಂಬಂಧಪಟ್ಟಂತೆ ಸೊ ಎಲೆಕ್ಟ್ರಿಕ್ ಹಾಗೂ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಸೊ ಉಪಕರಣಗಳು ಏನು ಮಾಡ್ತಿದ್ದಾರೆ ಅಂತಂದರೆ, ಸೊ ಈ ಒಂದು ಫಿಸಿಕಲಲ್ಲಿ ಏನು ಮಾಡ್ತಾರೆ, ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯವರು ಬಳಸ್ತಾ ಇರ್ತಾರೆ. ಸೊ ಫಿಸಿಕಲಲ್ಲಿ ಬಳಸ್ತಕ್ಕಂಥದ್ದು ಸೊ ಎಲೆಕ್ಟ್ರಿಕ್ ಆಗಿರ್ಬೋದು, ಸೊ ಕಟ್ಟಿಗೆಯಿಂದ ಮಾಡಿರೋದು. ಸೊ ಕಟ್ಟಿಗೆಯಿಂದ ಮಾಡಿದಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಂದಿಷ್ಟು ಹೆವಿ ಭಾರ ಇರ್ತದೆ, ವೇಟ್ ಇರ್ತದೆ. ಸೊ ಇನ್ನು ಎಲೆಕ್ಟ್ರಿಕಲ್ ಮಾಡಿದಲ್ಲಿ ಡೈರೆಕ್ಟಾಗಿ ಹಿಂಗೆ ಏನು ಕೊಟ್ಟಿರ್ತಾರಲ್ಲ, ಕಂಬ ಇರ್ತದಲ್ಲ, ಸೊ ಅದಕ್ಕೆ ಡೈರೆಕ್ಟಾಗಿ ಪ್ಲೇಟ್ ಇರ್ತದೆ. ಸೊ ಪ್ಲೇಟಲ್ಲಿ ಏನಿರ್ತದೆ, ಡೈರೆಕ್ಟ್ ಮೆಜರ್ಮೆಂಟ್ ಇರ್ತದೆ ಈ ಒಂದು ಎಲೆಕ್ಟ್ರಿಕ್ಗೆ ಸಂಬಂಧಪಟ್ಟಂತೆ. ಸೊ ಈ ರೀತಿಯಾದಂಥ ಉಪಕರಣಗಳನ್ನ ಸೊ ಎತ್ತರವನ್ನು ಟೆಸ್ಟ್ ಮಾಡಲು ಅಥವಾ ಹೈಟನ್ನು ಮೆಜರ್ಮೆಂಟ್ ಮಾಡಲು ಉಪಯೋಗಿಸ್ತಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ಸೊ ಎತ್ತರವನ್ನು ಕೊಡುವಾಗ ಸೊ ಹುಷಾರಾಗಿ ಕೊಡಿ ಅಂತ ಹೇಳ್ತೀನಿ. ಸೊ ಯಾಕಂತಂದರೆ, ಸೊ ಹಲವಾರು ಅಭ್ಯರ್ಥಿಗಳು ಏನಪ್ಪ ಅಂದರೆ, ಸೊ ಎತ್ತರವನ್ನು ಕೊಡುವಾಗ ಏನು ಮಾಡ್ತಾರೆ, ಸೊ ಕೆಲವೊಂದಿಷ್ಟು ತಪ್ಪುಗಳನ್ನ ಮಾಡ್ತಾರೆ. ಸೊ ಯಾವ ರೀತಿ ತಪ್ಪುಗಳು ಅಂತಂದರೆ, ಸೊ ಈ ರೀತಿ ಕಟ್ಟಿಗೆ ಇರ್ತದೆ, ಸೊ ಇಲ್ಲಿ ಕೆಳಗಡೆ ಇರ್ತದೆ. ಸೊ ಈ ರೀತಿ ಏನು ಹೈಟ್ ಇದು ಬಾರ್ ಇರ್ತದಲ್ಲ, ಸೊ ಈ ರೀತಿ ಕಟ್ಟಡಿರುವಾಗ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಕರೆಕ್ಟಾಗಿ ಈ ಒಂದು ಏನಿದೆ ಕಂಬ ಇದೆಯಲ್ಲ, ಸೊ ಅಲ್ಲಿ ಕರೆಕ್ಟಾಗಿ ನಿಲ್ಲಲ್ಲ. ಸೊ ಇಲ್ಲಿ ನಿಲ್ತಾರೆ. ಸೊ ಇಲ್ಲಿ ನಿಂತಾಗ ಏನಾಗುತ್ತೆ ಅಂತಂದರೆ, ಸೊ ಈ ರೀತಿ ಇರತಕ್ಕಂಥದ್ದು ಬಾಡಿ ಏನಾಗುತ್ತೆ ಅಂದರೆ, ಸೊ ಈ ಶೇಪಲ್ಲಿ ಬೆಂಡ್ ಆಗುತ್ತೆ. ಸೊ ಈ ರೀತಿ ಶೇಪ್ ಆದಾಗ ಬೆಂಡ್ ಆಗೋದ ಆಟೋಮೆಟಿಕ್ಕಾಗಿ ಹೈಟ್ ಕಡಿಮೆ ಆಗೋ ಚಾನ್ಸ್ ಇರ್ತದೆ. ಸೊ ನೀವು ಯಾವ ರೀತಿ ನಿಲ್ಬೇಕಂತಂದರೆ, ಸೊ ಏನಿದು ಕಟ್ಟಿಗೆ ಇರ್ತದಲ್ಲ, ಸೊ ಹೈಟ್ ಮೆಜರ್ಮೆಂಟ್ ಮಾಡೋದು, ಸೊ ಕರೆಕ್ಟಾಗಿ ನಿಮ್ಮ ಪಾದಗಳು ಇಲ್ಲಿ ಇರಬೇಕು. ಸೊ ಎಲ್ಲಿ ಕರೆಕ್ಟಾಗಿ ನಿಮ್ಮ ಪಾದಗಳು ಎಲ್ಲಿದ್ದರೆ ಸೊ ಬಾಡಿ ಆಗಿ ಸ್ಟೇಟ್ ಆಗಿ ಬರ್ತದೆ. ಸೊ ಆ ರೀತಿಯಾಗಿ ಬರೋದ್ರಿಂದ ಏನಾಗುತ್ತೆ, ಕರೆಕ್ಟ್ ನಿಮ್ಮ ಹೈಟ್ ಎಷ್ಟಿದೆ ಅಷ್ಟು ಏನಾಗುತ್ತೆ ಅಂತಂದರೆ ನಿಮ್ಮ ಕರೆಕ್ಟ್ ಹೈಟ್ ಬರ್ತದೆ. ಇನ್ನು ಕೆಲವೊಂದಿಷ್ಟು ಅಭ್ಯರ್ಥಿಗಳು ಏನು ಮಾಡ್ತೀರಿ ಅಂತಂದರೆ, ಸೊ ಹೈಟ್ ಕೊಡುವಾಗ ಯಾವತ್ತಿದ್ರೂ ಉಸಿರನ್ನ ಎಳೆದುಕೊಂಡು ಕೊಡಿ. ಸೊ ಇಲ್ಲಿ ನಿಂತಿದ್ರಿ ಅಂತ ತಿಳ್ಕೊಳ್ಳಿ. ಸೊ ಕೊಡುವಾಗ ಏನು ಮಾಡಿ, ಒಳಗಡೆ ಅಂದರೆ ಉಸಿರನ್ನ ತೆಗೆದುಕೊಂಡು ಸೊ ಹೈಟ್ಗೆ ನಿಲ್ಲಿ. ಯಾಕಂದರೆ ಉಸಿರನ್ನ ಹೈಟ್ ತೆಗೆದುಕೊಂಡು ಹೈಟ್ಗೆ ನಿಲ್ಲೋದ್ರಿಂದ ಏನಾಗುತ್ತೆ ಅಂತಂದರೆ, ಸೊ ಆಟೋಮೆಟಿಕ್ಕಾಗಿ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಏನಾಗಿರ್ತಾರೆ ಅಂತಂದರೆ, ಸೊ 67 ಅಥವಾ 67.9 ಈ ರೀತಿ ಇರ್ತಕ್ಕಂಥ ಅಭ್ಯರ್ಥಿಗಳು ಇರ್ತೀರಿ. ಸೊ ಅವ್ರು ಏನು ಮಾಡ್ತೀರಿ ಅಂತಂದರೆ, ಸೊ ಸ್ವಲ್ಪ ಉಸಿರನ್ನು ತೆಗೆದುಕೊಂಡು ಕೊಡೋದಂದ್ರೆ ಏನಾಗುತ್ತೆ, ಸೊ ಆಟೋಮೆಟಿಕ್ಕಾಗಿ 1 ಸೆಂಟಿಮೀಟರ್ ಅಥವಾ 2 ಸೆಂಟಿಮೀಟರ್ ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ. ಸೊ ಆ ಒಂದು ಉದ್ದೇಶದಿಂದ ಸೊ ಹೈಟನ್ನು ಕೊಡುವಾಗ ಸೊ ಉಸಿರನ್ನು ತೆಗೆದುಕೊಂಡು ಹೈಟನ್ನು ಕೊಡಿ ಅಂತ ಹೇಳ್ತೀನಿ. ಸೊ ಯಾರ್ದು ಹೈಟ್ ಕಡಿಮೆ ಬರ್ತಿರುತ್ತಲ್ಲ, ಸೊ ಅಂಥ ಅಭ್ಯರ್ಥಿಗಳಿಗೆ, ಸೊ ನಾರ್ಮಲಾಗಿ ಹೈಟ್ ಇರುವಂಥ ಅಭ್ಯರ್ಥಿಗಳಿಗೆ ಇದೇನು ಅವಶ್ಯಕತೆ ಇಲ್ಲ. ಬಟ್ ನಿಲ್ಲುವಾಗ ಮಾತ್ರ ಸೊ ಕರೆಕ್ಟಾಗಿ ಏನೊಂದು ಸ್ಟ್ಯಾಂಡ್ ಇರುತ್ತಲ್ಲ, ಹೈಟ್ ಸ್ಟ್ಯಾಂಡು, ಸೊ ಕರೆಕ್ಟಾಗಿ ಅದಕ್ಕೆ ಹಿಂದ್ಗಡೆನೇ ಕಾಲ ಬರೋ ಹಾಗೆ ನಿಂತ್ಕೊಂಡು ಹೈಟನ್ನು ಕೊಡಿ. ಸೊ ಯಾವುದೇ ಕಾರಣಕ್ಕೂ ಇಲ್ಲಿದೆ ಸ್ಟ್ಯಾಂಡು ಅಂತಂದರೆ ಸೊ ಈ ರೀತಿಯಾಗಿರ್ತಕ್ಕಂಥದ್ದು ಮೆಜರ್ಮೆಂಟನ್ನು ಕೊಡೋಕೆ ಹೋಗಬೇಡಿ ಅಂತ ಹೇಳ್ತೀರಿ. ಹಾಗಾದ್ರೆ ಸ್ನೇಹಿತರೆ, ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ಯಾವುದೇ ಕಾರಣಕ್ಕೂ ಸೊ ತಪ್ಪು ನಿರ್ಧಾರಗಳನ್ನ ಮಾಡೋಕೆ ಹೋಗಬೇಡಿ. ಸೊ ನಾನು ಆಗಲೇ ಹೇಳಿದೆ, ಸೊ 167.9 ಇರ್ತಕ್ಕಂಥ ಏನು ಅಭ್ಯರ್ಥಿಗಳು ಇರ್ತಾರೆ, ಸೊ ನಮ್ಮದು 1 ಸೆಂಟಿಮೀಟರ್ ಇದೆ, ಸೊ 1 ಸೆಂಟಿಮೀಟರಲ್ಲೇ ನಾನು ಫಿಸಿಕಲ್ ಫೇಲ್ ಆಗ್ತೀನಿ ಅಂತ ಏನು ಚಾನ್ಸ್ ಇಟ್ಕೊಂಡು ಸೊ ತಲೆಯಲ್ಲಿ ಏನಾದರೂ ಮೆಟಲ್ ಐಟಮ್ಗಳಾಗಲಿ ಸೊ ಏನಾಗಿರ್ತಂಥ ಸೊ ಅವ್ಯವಹಾರಗಳನ್ನ ಮಾಡೋದ್ರ ರೀತಿಯಿಂದ ಸೊ ಏನಾಗುತ್ತೆ ಅಂತಂದರೆ, ಸೊ ನೀವು ಫಿಸಿಕಲಲ್ಲಿ ಫೇಲ್ ಆಗ್ತೀರಾ. ಸೊ ಫಿಸಿಕಲಲ್ಲಿ ಫೇಲ್ ಆಗೋದಷ್ಟೇ ಅಲ್ಲ, ಸೊ ಏನು KSP ನಡ್ಸಕ್ಕಂಥ ಏನು ಎಕ್ಸಾಮ್ಗಳಿದ್ದಾವೆ, ಸೊ ಇದರಿಂದ ನೀವು ಏನಾಗ್ತೀರಿ ಅಂತಂದರೆ ಸೊ ಡಿಸ್ಕ್ವಾಲಿಫೈ ಆಗ್ತೀರಾ, ಹಾಗೆ ಡಿಬಾರು ಕೂಡ ಆಗೋ ಚಾನ್ಸ್ ಇರ್ತದೆ. ಸೊ ಆ ರೀತಿ ತಪ್ಪು ನಿರ್ಧಾರಗಳನ್ನ ಸೊ ಯಾವುದೇ ಕಾರಣಕ್ಕೂ ಈ ಒಂದು ಹೈಟ್ಗೆ ಸಂಬಂಧಪಟ್ಟಂತೆ ಏನು ಹೈಟ್ ಕೊಡಬೇಕಾದ್ರೆ ಸೊ ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗಬೇಡಿ. ಈ ರೀತಿ ಹಲವಾರು ಉದಾಹರಣೆಗಳಿದ್ದಾವೆ ಸ್ನೇಹಿತರೆ. ಸೊ ಏನು 1 ಸೆಂಟಿಮೀಟರ್ ಅಥವಾ 2 ಸೆಂಟಿಮೀಟರ್ ಕಡಿಮೆ ಇರೋಕ್ಕಾಗಲಿ,
ಸೊ ತಲೆ ಮೇಲೆ ಏನು ಇಟ್ಕೊಂಡು ಹೋಗ್ತಾರೆ, ಏನಾದರೂ ಐಟಮ್ಗಳನ್ನ ಇಟ್ಕೊಂಡು ಹೋಗ್ತಾರೆ. ಸೊ ಆ ರೀತಿಯಾಗಿರ್ತಕ್ಕಂಥ ಐಟಮ್ಗಳನ್ನ ಇಟ್ಕೊಂಡು ಹೋಗಿ ಏನಾದರೂ ಸಿಕ್ಕಾಕೊಂಡ್ರೆ ಸೊ ಖಂಡಿತವಾಗ್ಲೂ ನೀವು ಏನು ಮಾಡ್ತಿರ್ತಂದರೆ ಸೊ ನಿಮ್ಮ ಒಂದು KSP ಡಿಪಾರ್ಟ್ಮೆಂಟ್ ನಡೆಸ್ತಕ್ಕಂಥ ಸೊ ಎಕ್ಸಾಮ್ ಆಗಿರ್ಬೋದು, ಸೊ ಯಾವುದೇ ರೀತಿಯಾದಂಥ ಎಕ್ಸಾಮ್ಗಳಿಗೆ ಸೊ ನಿಮ್ಮನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ. ಸೊ ಅದಕ್ಕಾಗಿ ಸೊ ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಂತ ಹೇಳ್ತೀನಿ. ಹಾಗೆ ಸೊ ಎತ್ತರ ಕಡಿಮೆ ಇದ್ದರೂ ಆದಷ್ಟು ಉಸಿರು ತೆಗೆದುಕೊಂಡು ಎತ್ತರಕ್ಕೆ ನಿಲ್ಲಿ ಅಂತ ಹೇಳ್ತೀನಿ. ಸೊ ಆಗಲೇ ಹೇಳಿದೆ, ಆದಷ್ಟು ಒಳಗಡೆ ಉಸಿರನ್ನು ತೆಗೆದುಕೊಂಡು ಎತ್ತರಕ್ಕೆ ನಿಲ್ಲಿ. ಸೊ ಅವಾಗ ಏನಾಗುತ್ತೆ ಅಂದರೆ ಸೊ 1 ಸೆಂಟಿಮೀಟರ್ ಅಥವಾ 2 ಸೆಂಟಿಮೀಟರ್ ಇದ್ದರೆ ಏನಾಗುತ್ತೆ ಅಂದರೆ ಸೊ ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ಕನಿಷ್ಠ ಎತ್ತರ ಸೊ 168 ಸೆಂಟಿಮೀಟರ್ ಇದೆ. ಸೊ ಇಲ್ಲಿ ಇರ್ತಕ್ಕಂಥದ್ದು ಸೊ ಒಂದು ಇಮೇಜನ್ನು ಕೊಟ್ಟಿದ್ದೀನಿ. ಸೊ ಯಾವ ರೀತಿಯಾಗಿರ್ತಕ್ಕಂಥ ಹೈಟು ಸೊ ಇದು ಅಂತಂದರೆ ಸೊ ಇದು ಸ್ಟ್ಯಾಂಡ್ ಇರ್ತದೆ, ಹೈಟ್ದು ಸ್ಟ್ಯಾಂಡು ಸೊ ಈ ರೀತಿಯಾಗಿರ್ತದೆ. ಸೊ ಇಲ್ಲಿ ಮೆಜರ್ಮೆಂಟ್ ಇರ್ತದೆ. ಸೊ ನಿಮ್ಗೆ ಎಷ್ಟು ಹೈಟ್ ಇದೆಯಲ್ಲ ಸೊ ಅದನ್ನು ನೋಡ್ತಾರೆ. ಸೊ ಕಡಿಮೆ ಹೈಟ್ ಇದ್ದವರು ಆದಷ್ಟು ಉಸಿರನ್ನು ತೆಗೆದುಕೊಂಡು ಏನಪ್ಪ ಅಂದರೆ ಹೈಟ್ ಕೊಡಿ ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳಿರ್ತಾರೆ ಸೊ ಎತ್ತರವನ್ನು ಹೆಚ್ಚಾಗಲು ಸರ್ ಏನು ಮಾಡಬೇಕು ಅಂತ ಕೆಲವೊಂದಿಷ್ಟು ಅಭ್ಯರ್ಥಿಗಳಿರ್ತಾರೆ ಸ್ನೇಹಿತರೆ. ಸೊ ಎತ್ತರವನ್ನು ತೆಗೆದುಕೊಂಡಾಗ ಇದು ಏನಂತಂದರೆ ಕೆಲವೊಂದಿಷ್ಟು ದಿನಗಳ ಅವಧಿಗೆ ಅಥವಾ ಕೆಲವೊಂದು ಏಜ್ಗಳ ಅವಧಿವರೆಗೆ ಸೊ ಏನಾಗುತ್ತೆ ಅಂದರೆ ಸೊ ಹೈಟ್ ಹೆಚ್ಚಿಗೆ ಆಗ್ತದೆ. ಸೊ ಅದು ಒಂದು ಏಜ್ ಬರ್ತದೆ. ಸೊ ಆ ಒಂದು ಏಜ್ ನಂತರ ಏನಾಗಲ್ಲ ಅಂತಂದರೆ ಸೊ ಹೈಟ್ ಇನ್ಕ್ರೀಸ್ ಆಗಲ್ಲ. ಸೊ ಆದರೂ ಕೆಲವೊಂದಿಷ್ಟು ವ್ಯಾಯಾಮಗಳು ಅದು ಇದನ್ನು ಮಾಡೋದ್ರಿಂದ ಸೊ ಹೈಟ್ ಹೆಚ್ಚಿಗೆ ಆಗ್ಬೋದು. ಕೆಲವೊಂದಿಷ್ಟು ಮಾಹಿತಿ ನೋಡೋದಾದ್ರೆ ಸ್ನೇಹಿತರೆ ಸೊ ಎತ್ತರ ಏನಾಗ್ಬೋದು, ಹೆಚ್ಚು ಆಗ್ಬೋದು, ಆಗದೇನೂ ಇರ್ಬೋದು ಸ್ನೇಹಿತರೆ. ಹಾಗೆ ನೋಡೋದಾದ್ರೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಆಹಾರ ಮತ್ತು ವ್ಯಾಯಾಮಗಳನ್ನ ನಾವು ತೆಗೆದುಕೊಂಡದೇ ಆಗಲೇ ಈ ಒಂದು ಎತ್ತರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಆಗೋ ಸಾಧ್ಯತೆ ಇರ್ತದೆ ಅಂತ ನಾವು ಕಂಡುಬಿಡ್ತದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಹಾಗೆ ರನ್ನಿಂಗು ಮತ್ತು ಸ್ವಿಮ್ಮಿಂಗ್ ಮಾಡೋದ್ರಿಂದ ಕೂಡ ಸೊ ಎತ್ತರ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದು ಕೆಲವೊಂದಿಷ್ಟು ಬಾಡಿ ಮೇಲೆ ಡಿಪೆಂಡು ಕೂಡ ಆಗುತ್ತೆ. ಹಾಗೆ ನೋಡಿದಾಗ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹಲವಾರು ವ್ಯಾಯಾಮಗಳಿದಾವೆ ಸ್ನೇಹಿತರೆ. ಸೊ ಹೈಟನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ಸೊ ಹಲವಾರು ವ್ಯಾಯಾಮಗಳಿದ್ದಾವೆ. ಸೊ ಅವುಗಳನ್ನ ಮಾಡಿ ಕೂಡ ಸೊ ಹೈಟನ್ನು ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಯಾವಾಗ ಅಂತಂದರೆ ನಾನು ಆಗಲೇ ಹೇಳಿದಾಗೆ ಸೊ ಏನು ಏಜ್ ಇರುತ್ತಲ್ಲ ಸೊ ಆ ಒಂದು ಏಜ್ ಒಳಗಡೆ ಇದ್ದರೆ ಸೊ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಸೊ ಈ ಒಂದು ಹೈಟನ್ನು ಇನ್ಕ್ರೀಸ್ ಮಾಡ್ಬೋದು. ಸೊ ಅದು ಏಜ್ ಮುಗೀತು ಅಂದರೆ ಸೊ ಯಾವುದೇ ಕಾರಣಕ್ಕೂ ಹೈಟ್ ಇನ್ಕ್ರೀಸ್ ಆಗಲ್ಲ. ಸೊ ಆಗ್ಬೋದು, ಕೆಲವೊಂದಿಷ್ಟು ಅವರವರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀನಿ. ಸ್ನೇಹಿತರೆ ಇನ್ನು ಎತ್ತರವನ್ನು ನೋಡಿದಾಗ ಇನ್ನು ಕನಿಷ್ಠ ಎದೆಯ ಸುತ್ತಳತೆ. ಸೊ ಕನಿಷ್ಠ ಎದೆಯ ಸುತ್ತಳತೆ ನಾನು ತೆಗೆದುಕೊಂಡಾಗ ಸೊ 86 ಸೆಂಟಿಮೀಟರ್ ಪೂರ್ತಿ ವಿಸ್ತರಿಸಿದಾಗ ಅಂತಿದೆ. ಸೊ ಕನಿಷ್ಠ ವಿಸ್ತರಣೆ ಏನಪ್ಪ ಅಂದರೆ ಸೊ 5 ಸೆಂಟಿಮೀಟರ್ ಅಂತ ಇದೆ. ಸೊ ಹಾಗಾಗಿ ಸ್ನೇಹಿತರೆ ಇನ್ನು ಎದೆ ಸುತ್ತಳತೆ ನಾವು ತೆಗೆದುಕೊಳ್ಳುವಾಗ ಕೆಲವು ಸಲ ಏನು ಮಾಡ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಅವಕಾಶನೂ ಕೊಡ್ತಾರೆ. ಸೊ ಎಕ್ಸಾಂಪಲ್ ಆಗಿ ಏನಂತಂದರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ 81 ಇರುತ್ತೆ. ಆದರೆ ಪೂರ್ತಿ ಎಕ್ಸ್ಪೆಂಡ್ ಮಾಡಿದಾಗ ಏನಾಗಲ್ಲ ಅಂತಂದರೆ ಸೊ 86 ಬರಲ್ಲ, ಕೆಲವ್ರದ್ದು 85 ಬರ್ತದೆ, ಕೆಲವ್ರದ್ದು 84 ಬರ್ತದೆ. ಸೊ ಹಾಗೆ ಮತ್ತು ಕೆಲವೊಂದಿಷ್ಟು ಅಭ್ಯರ್ಥಿಗಳು ಏನಾಗುತ್ತೆ ಅಂದರೆ ಸೊ ಮಿನಿಮಮ್ ಆಗಿ 81 ಬರಲ್ಲ. ಸೊ ಅವ್ರದ್ದು ಏನಾಗುತ್ತೆ ಅಂದರೆ ಎಕ್ಸ್ಪಾಂಡೇಷನ್ ಏನಾಗುತ್ತೆ ಅಂದರೆ ಸೊ 5 ಸೆಂಟಿಮೀಟರ್ ಎಕ್ಸ್ಪಾಂಡೇಷನ್ ಮಾಡ್ತಾರೆ. ಬಟ್ ಅವ್ರದ್ದು ಏನಾಗಲ್ಲ ಅಂತಂದರೆ ಸೊ ಮಿನಿಮಮ್ ಆಗಿ ಅಂದರೆ ಮಿನಿಮಮ್ 81 ಏನಿದೆ ಸೊ ಅದು ಬರಲ್ಲ. ಸೊ ಅಂಥ ಅಭ್ಯರ್ಥಿಗಳಿಗೆ ಏನು ಮಾಡ್ತಾರೆ, ಸೊ ಅಲ್ಲೇ ಏನು ಮಾಡ್ತಾರೆ, ಸೊ ಡಿಪ್ಸ್ ಹೊಡೆಯೋದಕ್ಕೆ ಅಥವಾ ಪುಷಪ್ಸನ್ನು ಹೊಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ನೀವು ಸಾಧ್ಯವಾದಷ್ಟು ಅವಾಗ ಏನು ಮಾಡಿ ಅಂತಂದರೆ ಸೊ ಪುಷಪ್ಸನ್ನು ಹೊಡೆದು ಸೊ ಮತ್ತೆ ಏನು ಮಾಡಿ ಅಂತಂದರೆ ಸೊ ಚೆಸ್ಟನ್ನು ಕೊಡಿ ಅಂತ ಹೇಳ್ತೀರಿ. ಸೊ ಹೈಟಲ್ಲಿ ಮೆಜರ್ಮೆಂಟ್ ಮಾಡಬೇಕಾದ್ರೆ ಸೊ ಯಾವುದೇ ರೀತಿಯಾಗಿ ಚಾನ್ಸ್ ಕೊಡೋದಿಲ್ಲ. ಆದರೆ ಏನು ಚೆಸ್ಟ್ ಏನು ಮೆಜರ್ಮೆಂಟ್ ಮಾಡ್ತಿರ್ತಾರಲ್ಲ ಸೊ ಅವಾಗ ಏನು ಮಾಡ್ತಾರೆ, ಸೊ ಏನಾದರೂ 1 ಸೆಂಟಿಮೀಟರ್ ಅಥವಾ 2 ಸೆಂಟಿಮೀಟರ್ ಏನಾದರೂ ಕಡಿಮೆ ಬಂದರೆ ಸೊ ನಿಮಗೆ ಅವಕಾಶವನ್ನು ಕೊಡ್ತಾರೆ. ಸೊ ಯಾಕೆ ಅವಕಾಶವನ್ನು ಕೊಡ್ತಾರೆ ಅಂತಂದರೆ ಸೊ ಈಗಾಗಲೇ ಹೇಳಿದಾಗೆ ಸೊ ನೀವು ಎಕ್ಸಾಮನ್ನು ಬರೆದು ಬಂದಿರ್ತೀರ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಈ ಒಂದು ಫಿಸಿಕಲ್. ಸೊ ಫಿಸಿಕಲ್ ಆದ ನಂತರ ಇರ್ತಕ್ಕಂಥದ್ದು ಮೆಡಿಕಲ್. ಸೊ ಮೆಡಿಕಲ್ ಇರೋದ್ರಿಂದ ಸೊ ಸಾಧ್ಯವಾದಷ್ಟು ಹುಡುಗರು ಏನು ಚೆಸ್ಟ್ ಇರ್ತಲ್ಲ ಸೊ ಬಾಡಿ ಯಾವಾಗಿದ್ರೂ ಇನ್ಕ್ರೀಸ್ ಆಗ್ಬೋದು ಸ್ನೇಹಿತರೆ. ಸೊ ಬಾಡಿ ಏನಪ್ಪ ಅಂತಂದರೆ ಸೊ ಇವತ್ತಲ್ಲ ನಾಳೆ ಬಾಡಿ ಇನ್ಕ್ರೀಸ್ ಆಗೋದು, ಬಟ್ ಯಾವುದೇ ಕಾರಣಕ್ಕೂ ಹೈಟ್ ಇನ್ಕ್ರೀಸ್ ಆಗೋದಿಲ್ಲ. ಸೊ ಆ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ, ಸೊ ಸಾಧ್ಯವಾದಷ್ಟು ಏನಾದರೂ ಮೆಜರ್ಮೆಂಟ್ ಕಡಿಮೆ ಇದ್ದರೆ ಸೊ ಅವರಿಗೆ ಚೆಸ್ಟನ್ನು ಅಥವಾ ಪುಷಪ್ಸನ್ನು ಹೊಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ನೀವು ಅವಾಗ ಏನು ಮಾಡ್ಬೋದು ಅಂತಂದರೆ ಸೊ ಮತ್ತೆ ಪುಷಪ್ಸನ್ನು ಹೊಡೆದು ಸೊ ಮತ್ತೆ ಚೆಸ್ಟನ್ನು ಕೊಟ್ಟು ಪಾಸ್ ಆಗ್ಬೋದಾಗಿರ್ತದೆ. ಹಾಗೆ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ಎದೆ ಸುತ್ತಳತೆ ಕೊಡುವಾಗ ಸೊ ಹುಷಾರಾಗಿ ಕೊಡಿ ಅಂತ ಹೇಳ್ತೀನಿ. ಕೆಲವೊಂದಿಷ್ಟು ಅಭ್ಯರ್ಥಿಗಳು ಏನು ಮಾಡ್ತಾರೆ, ಸೊ ನನ್ನ ಚೆಸ್ಟ್ ಬರಲ್ಲ ಹಾಗೆ ಹೀಗೆ ಅಂತ ಗಾಬರಿಯಲ್ಲಿ ಸೊ ಚೆಸ್ಟನ್ನು ಕೊಡುವಾಗ ಏನು ಮಾಡ್ತಾರೆ, ಸೊ ಗಾಬರಿಯಾಗಿ ಕೊಡ್ತಿರ್ತಾರೆ. ಸೊ ಆ ರೀತಿಯಾದಂಥ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋಕೋಬೇಡಿ. ಸೊ ನಿಧಾನವಾಗಿ ಕೊಡಿ. ಸೊ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಏನಾಗುತ್ತೆ ಅಂತಂದರೆ ಸೊ ಆಗಲೇ ಹೇಳಿದಾಗ ಸೊ 81 ಬರೋದಿಲ್ಲಲ್ಲ, ಸೊ ಅವರು ಆದಷ್ಟು ಡಿಪ್ಸನ್ನು ಹೊಡಿರಿ ಅಥವಾ ಪುಷಪ್ಸನ್ನು ಹೊಡಿರಿ. ಸೊ ಆದಷ್ಟು ಕೊಡಬೇಕಾದ್ರೆ ಏನು ಮಾಡಿ ಅಂತಂದರೆ ಸೊ ಬಾಡಿಯನ್ನು ಲೂಸ್ ಬಿಟ್ಟು ಕೊಡಿ ಅಂತ ಹೇಳ್ತಿರ್ತಾರೆ. ಸೊ ಆದಷ್ಟು ನಿಮ್ಮ ಉಸಿರನ್ನು ಹೊರಗಾಕಿ ಬಟ್ ಬಾಡಿಯನ್ನು ಟೈಟಾಗಿ ಹಿಡಿರಿ. ಸೊ ಬಾಡಿನ ಟೈಟಾಗಿ ಹಿಡಿಯೋದ್ರಿಂದ ಏನಾಗುತ್ತೆ ಅಂದರೆ ಈ ಒಂದು 81 ಸೆಂಟಿಮೀಟರ್ ಬಳುವ ಸಾಧ್ಯತೆ ಇರ್ತದೆ. ಸೊ ಬಾಡಿನ ಟೈಟಾಗಿ ಹಿಡಿದು ಸೊ ಫಸ್ಟ್ ಮೆಜರ್ಮೆಂಟ್ ಕೊಡ್ತಿರ್ತದಲ್ಲ ಸೊ ಅವಾಗ ಕೊಡಿ. ಇನ್ನು ಎಕ್ಸ್ಪೆಂಡೇಷನ್ ಮಾಡುವಾಗ ಸೊ ನಿಮಗೆ ಎಷ್ಟು ಆಗುತ್ತಲ್ಲ ಅಷ್ಟು ಸಾಧ್ಯವಾದಷ್ಟು ಎಕ್ಸ್ಪೆಂಡ್ ಮಾಡಿ ಸೊ 86 ಸೆಂಟಿಮೀಟರ್ವರೆಗೂ ನಿಮ್ಮ ಒಂದು ಚೆಸ್ಟನ್ನು ಕೊಡಿ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಸೊ ಈ ರೀತಿಯಾಗಿರ್ತಕ್ಕಂಥದ್ದು ಸೊ ಎದೆ ಸುತ್ತಳತೆ ತೆಗೆದುಕೊಳ್ಳೋದು. ಸೊ ಈ ರೀತಿಯಾಗಿರ್ತಕ್ಕಂಥ ಚೆಸ್ಟ್ ಇರ್ತದಲ್ಲ ಸೊ ಇಲ್ಲಿ ತೊಗೋತಾರೆ.
ಸಾಧ್ಯವಾದಷ್ಟು ಏನಪ್ಪ ಅಂದರೆ ಯಾರು ಕಡಿಮೆ ಚೆಸ್ಟ್ ಇರ್ತದಲ್ಲ ಸೊ ಅವ್ರು ಏನು ಮಾಡಿ ಅಂತಂದರೆ ಸಾಧ್ಯವಾದಷ್ಟು ಡಿಪ್ಸ್ಗಳನ್ನ ಹೊಡಿರಿ ಸ್ನೇಹಿತರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸೊ ಎದೆ ಸುತ್ತಳತೆ ಹೆಚ್ಚಾಗಲು ಏನು ಮಾಡಬೇಕು ಸರ್ ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ, ಸೊ ಪ್ರತಿದಿನ ಸೊ 300ಕ್ಕಿಂತ ಹೆಚ್ಚು ಪುಷಪ್ಸ್ಗಳನ್ನ ಹೊಡಿರಿ ಸ್ನೇಹಿತರೆ. ಸೊ ಯಾವ ರೀತಿ ಅಂತಂದರೆ, ಸೊ ಬೆಳಗ್ಗೆ ಎದ್ದು ಕೂಡಲೇ ಸೊ ಒಮ್ಮೆಲೆ 300 ಅಲ್ಲ, ಸೊ ಹಂತವಾಗಿ ಸೊ ಬೆಳಗ್ಗೆ ಎಕ್ಸಾಂಪಲ್ ನೀವು ರನ್ನಿಂಗ್ ಹೋಗಿರ್ತೀರ ಅಂತ ತಿಳ್ಕೊಳ್ಳಿ. ಸೊ ಅವಾಗ ಹೋದಾಗ ಸೊ ಒಂದು 30 ಸೆಟ್ ಅಂತ ಹೇಳ್ಕೊಳ್ಳಿ. ಸೊ 3 into 3 ಹೊಡಿರಿ. ಸೊ ಅಂದರೆ 90 ಆಯಿತು, 90 ಪುಷಪ್ಸ್ ಆಯಿತು. ಈ ರೀತಿಯಾಗಿರ್ತಕ್ಕಂಥದ್ದು. ಸೊ ಮುಂಜಾನೆ ಒಂದು 30, ಮುಂಜಾನೆ ಒಂದು 90, ಸಂಜಾಕಾಲ ಒಂದು 90 ಪುಷಪ್ಸ್ಗಳನ್ನ, ಸೊ ಸಾಯಂಕಾಲ ಒಂದು 90 ಪುಷಪ್ಸ್ಗಳನ್ನ. ಸೊ ಈ ರೀತಿಯಾಗಿರ್ತಕ್ಕಂಥ ಪುಷಪ್ಸ್ಗಳನ್ನ ಮಾಡ್ಕೊತ ಹೋಗಿ. ಸೊ ಖಂಡಿತವಾಗ್ಲೂ ಯಾವತ್ತು ಕಂಟಿನ್ಯೂ ಆಗಿ 300 ಸ್ಟೆಪ್ಸ್ಗಳನ್ನ ಪುಷಪ್ಸ್ಗಳನ್ನ ಸೊ ಹೊಡೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸಾಧ್ಯವಾದಷ್ಟು ಯಾರು ಕಡಿಮೆ ಚೆಸ್ಟ್ ಇದೆಲ್ಲ ಅವರು ಸಾಧ್ಯವಾದಷ್ಟು ಸೊ ಪುಷಪ್ಸನ್ನು ಹೊಡೆಯಿರಿ. ಹಾಗೆ ಏನು ಎಕ್ಸ್ಪೆಂಡೇಷನ್ ಮಾಡಬೇಕಲ್ಲ, ಸೊ 81ರಿಂದ 86 ಬಿಡಬೇಕು. ಸೊ ಆ ರೀತಿ ಇರತಕ್ಕಂಥದ್ದು ಎಕ್ಸ್ಪೆಂಡೇಷನ್ ಮಾಡಬೇಕಾದ್ರೆ ಸೊ ಪ್ರಾಕ್ಟೀಸನ್ನು ಮಾಡಿ. ಸೊ ಉಸಿರನ್ನು ತೆಗೆದುಕೊಂಡು ಎಕ್ಸ್ಪೆಂಡ್ ಮಾಡೋದಾಗಿರ್ಬೋದು. ಸೊ ಈ ರೀತಿಯಾಗಿರತಕ್ಕಂಥ ಪ್ರಾಕ್ಟೀಸನ್ನು ಸೊ ಡೈಲಿ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಸರಿಯಾದ ಆಹಾರ ಮತ್ತು ವ್ಯಾಯಾಮಗಳನ್ನ ಮಾಡಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ರನ್ನಿಂಗ್ ಮಾಡಿ, ಹಾಗೆ ಸ್ವಿಮ್ಮಿಂಗನ್ನು ಕೂಡ ಮಾಡಿ. ಹಾಗೆ ಇನ್ನು ಹಲವಾರು ವ್ಯಾಯಾಮಗಳಿದಾವೆ ಸ್ನೇಹಿತರೆ. ಸೊ ಏನು ಎದೆ ಸುತ್ತಳತೆ ಅಥವಾ ಚೆಸ್ಟನ್ನು ಇನ್ಕ್ರೀಸ್ ಮಾಡೋದಕ್ಕೆ ಸೊ ಹಲವಾರು ವ್ಯಾಯಾಮಗಳಿದ್ದಾವೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಪುಷಪ್ಸನ್ನು ಸಾಧ್ಯವಾದಷ್ಟು ಡೈಲಿ ಹೊಡಿರಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಂತಂದರೆ ಸ್ನೇಹಿತರೆ, ಸೊ ಯಾವ ರೀತಿಯಾಗಿರ್ತ ಪುಷಪ್ಸನ್ನು ನಾವು ಹೊಡಿಬೇಕಂತ ನೋಡೋದಾದ್ರೆ ಕೆಲವರಿಗೆ ಏನಾಗುತ್ತೆ ಅಂತಂದರೆ ಸೊ ಪುಷಪ್ಸ್ಗಳನ್ನ ಹೊಡೆಯೋದಕ್ಕಾಗಲ್ಲ. ಸೊ ಅವ್ರೇನು ಮಾಡಿ ಅಂತಂದರೆ ಯಾವ್ದಾದ್ರು ಒಂದು ಮಟೀರಿಯಲ್ನ ಇಟ್ಕೊಂಡು ಸೊ ಸಾಧ್ಯವಾದಷ್ಟು ಈ ರೀತಿಯಾಗಿರ್ತಕ್ಕಂಥ ಪುಷಪ್ಸ್ಗಳನ್ನ ಹೊಡಿರಿ. ಇಲ್ಲ ಅಂತಂದರೆ ಕೆಳಗಡೆ ಏನಾದರೂ ಬಾಟಮಲ್ಲಿ ಇಟ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಪುಷಪ್ಸ್ಗಳನ್ನ ತಾವುಗಳು ಹೊಡಿಬೋದು. ಸೊ ಇಲ್ಲ ಅಂತಂದರೆ ಸರ್ ಎಕ್ಸ್ಪ್ಲನೇಷನ್ ನನಗೆ ಪುಷಪ್ಸನ್ನು ಹೊಡಿತೀನಿ ಸರ್, ನನ್ನ ಪ್ರಾಕ್ಟೀಸ್ ಇದೆ ಅಂತಂದರೆ ಸೊ ಅಪ್ಪರಲ್ಲಿ ಏನಾದರೂ ಇಟ್ಕೊಂಡು ಸೊ ಕೆಳಗಡೆ ಪುಷಪ್ಸನ್ನು ಹೊಡೆದಾಗಿರ್ಬೋದು. ಸೊ ಇದು ನಾರ್ಮಲ್ ಆಗಿರ್ತಕ್ಕಂಥದ್ದು. ಸೊ ನಾರ್ಮಲ್ ಆಗಿರ್ತಕ್ಕಂಥದ್ದು ಪುಷಪ್ಸ್ ಇದು ಬೆಟರು, ಹಾಗೆ ಇದು ಬೆಟರು. ಸೊ ನಮ್ಮದು ಯಾರ್ದು ಚೆಸ್ಟ್ ಇಲ್ಲ ಅಂತಿದ್ರಲ್ಲ, ಸೊ ಆದಷ್ಟು ಸೊ ಅಪ್ಪರ್ ಪುಷಪ್ಸನ್ನು ಹೊಡೆಯೋಕ್ಕೆ ಟ್ರೈ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ಸೊ ಚೆಸ್ಟ್ ಇನ್ಕ್ರೀಸ್ ಆಗೋ ಸಾಧ್ಯತೆ ಇರ್ತದೆ. ಸೊ ಆ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಸೊ ಸಾಧ್ಯವಾದಷ್ಟು ಸೊ ಪುಷಪ್ಸ್ಗಳನ್ನ ಹೊಡೀರಿ ಅಂತ ಹೇಳ್ತೀನಿ. ಯಾರ್ದು ಚೆಸ್ಟ್ ಕಡಿಮೆ ಇದೆಯಲ್ಲ ಸೊ ಅವ್ರದ್ದು ಅಂತ ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ಇನ್ನು ಯಾರ್ದು ಚೆಸ್ಟ್ ಕಡಿಮೆ ಇದೆಯಲ್ಲ ಸೊ ಅವ್ರೇನು ಮಾಡಿ ಅಂತಂದರೆ ಸೊ ಇಟ್ಟಿಗೆ ಸಹಾಯದಿಂದ ಏನು ಮಾಡಿ ಸೊ ಡಂಬಲ್ಸ್ ಅಥವಾ ನಿಮಗೆ ಜಿಮ್ಗೆ ಹೋಗೋದಿದ್ರೆ ಜಿಮ್ಗೆ ಹೋಗಿ, ಜಿಮ್ಮಲ್ಲಿ ಹೋಗಿ ಚೆಸ್ಟ್ ಎಕ್ಸಸೈಸ್ ಮಾಡಿ. ಜಿಮ್ಮಲ್ಲಿ ಹೋಗೋರಿದ್ರೆ ಸೊ ಜಿಮ್ ಇಲ್ಲ ಅಂತ ಮನೆಯಲ್ಲೇ ವರ್ಕೌಟ್ ಮಾಡೋರು ಸಾಧ್ಯವಾದಷ್ಟು ಇಟ್ಟಿಗೆಯನ್ನು ತೆಗೆದುಕೊಂಡು ಸೊ ಇಟ್ಟಿಗೆಯನ್ನು ತೆಗೆದುಕೊಂಡು ಈ ರೀತಿಯಾಗಿರ್ತಕ್ಕಂಥ ಎಕ್ಸಸೈಸು. ಸೊ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸೊ ಚೆಸ್ಟ್ಗೆ ಒಳ್ಳೆಯ ಎಕ್ಸಸೈಸ್ ಆಗುತ್ತೆ, ಹಾಗೆ ಚೆಸ್ಟ್ ಇನ್ಕ್ರೀಸ್ ಕೂಡ ಆಗುತ್ತೆ ಸ್ನೇಹಿತರೆ. ಪುಷಪ್ಸನ್ನು ಹೊಡ್ರಿ, ಹಾಗೆ ಇಟ್ಟಿಗೆ ಸಹಾಯದಿಂದ ಈ ರೀತಿಯಾದಂಥ ವರ್ಕೌಟ್ಗಳನ್ನ ಮಾಡಿದರೂ ಕೂಡ ಸೊ ಚೆಸ್ಟ್ ಇನ್ಕ್ರೀಸ್ ಆಗೋ ಸಾಧ್ಯತೆ ಇರ್ತದೆ. ಸೊ ಈ ರೀತಿಯಾದಂಥ ವ್ಯಾಯಾಮಗಳು ನೀವು ಮಾಡಿದ್ದಾದರೆ ಖಂಡಿತವಾಗ್ಲೂ ನಿಮಗೆ ಏನು ಚೆಸ್ಟ್ ಇದೆ 81 to 86, ಸೊ ಈ ರೀತಿಯಾದಂಥ ಚೆಸ್ಟ್ ನಿಮಗೆ ಖಂಡಿತವಾಗ್ಲೂ ಈ ಒಂದು ಫಿಸಿಕಲ್ಗೆ ಸ್ಟ್ರೆಚ್ಗೆ ಸಂಬಂಧಪಟ್ಟಂತೆ ಸೊ ಪಾಸ್ ಆಗುವ ಸಾಧ್ಯತೆ ಇರ್ತದೆ ಅಂತ ಹೇಳ್ತೀನಿ. ಸೊ ಈ ರೀತಿಯಾದಂಥ ವರ್ಕೌಟ್ಗಳನ್ನ ಮಾಡಿ, ಪುಷಪ್ಸ್ಗಳನ್ನ ಮಾಡಿ, ಇಟ್ಟಿಗೆ ಸಹಾಯದಿಂದ ಇವುಗಳನ್ನ ಮಾಡಿ. ಸೊ ಏನು ಚೆಸ್ಟ್ ವರ್ಕೌಟ್ ಇದೆ ಸೊ ಅವುಗಳನ್ನ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇದಿಷ್ಟೇನಪ್ಪ ಅಂದರೆ ಸೊ ಮೊದಲೇದೇ ವಿಡಿಯೋ ಆಗಿರ್ತದೆ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ದೈಹಿಕ ಪರೀಕ್ಷೆ ತಯಾರಿಗೆ ಸಂಬಂಧಪಟ್ಟಂತೆ ಸೊ ಭಾಗ 2 ವಿಡಿಯೋ. ಸೊ ಈ ಒಂದು ಭಾಗ 2 ವಿಡಿಯೋದಲ್ಲಿ ಸೊ 16 ಮೀಟರ್ ರನ್ನಿಂಗ್ ಸೊ ಮೆನ್ ಅಭ್ಯರ್ಥಿಗಳಿಗೆ ಅಥವಾ ಪುರುಷ ಅಭ್ಯರ್ಥಿಗಳಿಗೆ 16 ಮೀಟರ್ ರನ್ನಿಂಗ್ ಇರ್ತದೆ. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ಸೊ 400 ಮೀಟರ್ ರನ್ನಿಂಗ್ ಇರ್ತದೆ. ಸೊ ಈ ರೀತಿಯಾಗಿರ್ತಕ್ಕಂಥ ರನ್ನಿಂಗನ್ನು ಸೊ ಎಷ್ಟು ಅಂದರೆ ಸೊ 6 ನಿಮಿಷ 30 ಸೆಕೆಂಡ್ಗಳಲ್ಲಿ ನೀವು ಪಾಸ್ ಆಗಬೇಕಾಗಿರ್ತದೆ. ಸೊ 6 ನಿಮಿಷ 30 ಸೆಕೆಂಡ್ಗಳಲ್ಲಿ ನಾವು ಯಾವ ರೀತಿಯಾಗಿ ಪಾಸ್ ಆಗಬೇಕು, ಸೊ ಮೊದಲ ರೌಂಡನ್ನು ಎಷ್ಟು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು, ಹಾಗೆ ಈ ಒಂದು ರನ್ನಿಂಗ್ಗೆ ಸಂಬಂಧಪಟ್ಟಂತೆ ಈ ಟಿಪ್ಸ್ಗಳಾಗಿರ್ಬೋದು. ಹಾಗೆ ನಾವು ಏನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಂದರೆ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಎಷ್ಟು ನಿಮಿಷದ ರನ್ನಿಂಗನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು, ಸೊ ಯಾವ ರೀತಿಯಾಗಿರ್ತಕ್ಕಂಥ ರನ್ನಿಂಗನ್ನು ನಾವು ಪ್ರಾಕ್ಟೀಸ್ ಮಾಡಬೇಕೆಂಬುದನ್ನು ಸೊ ನೆಕ್ಸ್ಟ್ ಇರ್ತಕ್ಕಂಥ ವಿಡಿಯೋದಲ್ಲಿ ಈ ಒಂದು ದೈಹಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ ಭಾಗ 2 ವಿಡಿಯೋದಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮಾಹಿತಿನ ಹಂಚ್ಕೊಳ್ತೀನಿ ಸ್ನೇಹಿತರೆ. ಈಗಾಗಲೇ ಹೇಳಿದಾಗೆ ನಮ್ಮ ಒಂದು ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನು ಕೂಡ ಇದೆ. ಸೊ ಯಾರು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ. ಸೊ ಅವರು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇದಿಷ್ಟು ಏನಪ್ಪ ಅಂದರೆ ಸೊ ಇವತ್ತಿನ ಒಂದು ವಿಡಿಯೋ ಆಗಿರ್ತದೆ. ಸೊ ಇಲ್ಲಿವರೆಗೂ ಸೊ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ತಮಗೆಲ್ಲರಿಗೂ ಶುಭವಾಗಲಿ.